ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಿದ್ದೀರಾ? ಹೇಗಿದ್ದೀರಾ? ಫ್ರೀಯಾಗಿದ್ದರೆ ಬನ್ನಿ ಹೋಗಿ ನಂದು ಹೊಸ ಮನೆ ನೋಡ್ಕೊಂಬರೋಣ. ಕೆಲಸ ಹೇಗಾಗ್ತಿದೆ, ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಬನ್ನಿ. ಬರ್ತಾ ಇದ್ದೀರಾ ಫ್ರೆಂಡ್ಸ್? ಬನ್ನಿ ಬನ್ನಿ. ನೋಡಿ, ನನ್ನ ಮನೆ ಇಲ್ಲಿವರೆಗೂ ಬಂದಿದೆ. ಗೋಡೆ ಫುಲ್ಲು ಎದ್ದಿದೆ ಹಾಲೆ. ಇನ್ನು ಸುತ್ತಮುತ್ತ ಕಾಂಪೌಂಡ್ ಏನು ಮಾಡಿಸೋ ಅವಶ್ಯಕತೆ ಇಲ್ಲ. ಒಂದು ಕಡೆ ಕಾಂಪೌಂಡ್ ಇದೆ, ಒಂದು ಕಡೆ ಮನೆ ಇದೆ. ಏನಿದ್ರು ಮನೆ ತುಂಬ ದೊಡ್ಡದಾಗಿ ಬರ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬರ್ತಿದೆ. ನನಗೆ ಶಾಕು, ಮನೆ ನೋಡಿ ಇಷ್ಟು ದೊಡ್ಡದಾಗಿ ಬರ್ತಾ ಇದೆಯಪ್ಪ ಅಂತ. ಫ್ರಂಟಲ್ಲೂ ಜಾಗ ಬಿಟ್ಟಿದ್ದೀನಿ, ಸೈಡಲ್ಲೂ ಜಾಗ ಬಿಟ್ಟಿದ್ದೀನಿ, ಆದ್ರೂ ತುಂಬ ದೊಡ್ಡದಾಗಿ ಮನೆ ಬರ್ತಾ ಇದೆ. ಇನ್ನು ಈ ಸೈಡಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ. ಯಾಕೆ ಅಂತೀರಾ? ಕೇಳಿಸ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನಾನು ಹಳ್ಳಿಯೋಳು ಅಂತ. ಇದು ಕವರ್ ಮಾಡಲ್ವಾ ಗೋಡೆನಾ? ಇಷ್ಟೊಂದಾಗಲೇ ಜಾಗ ಏನು ತಗೊಬಿಟ್ಕೊಳೋದೆ ಹುಡುಗ? ಹಾಂ 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 ಆ ವೈಟಿಗೆ ಬರಬೇಕು ಗೋಡೆ. ಮಾತ್ರ ಬರುತ್ತೆ, ಅದೇ ಆ ವೈಟ್ಗೆ ಮೇಕೆ ಕೋಳಿ. ಕೇಳಿಸ್ಕೊಂಡ್ರ ಫ್ರೆಂಡ್ಸ್? ನನಗೆ ಕೋಳಿ, ಕುರಿ, ಮೇಕೆ, ದನ, ನಾಯಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಈ ಸ್ಪೇಸ್ ಬಿಟ್ಟಿರೋದು. ಅದು ಫುಲ್ಲು ಕವರ್ ಮಾಡಿ ಅವೆಲ್ಲ ಇಲ್ಲಿ ಸಾಕ್ತೀನಿ. ಮನೆ ಮುಂದೆನೂ ಜಾಗ ಇದೆ. ನೀವೆಲ್ಲ ಬಂದರೂ ಕುಂತಿದ್ದು ನಿಂತಿದ್ದು ಹೋಗ್ಬೋದು ಬಂದು ನಮ್ಮ ಮನೇಲಿ, ಆಯಿತಾ? ಅಷ್ಟು ದೊಡ್ಡದಾಗಿ ಬರ್ತಾಯಿದೆ ಮನೆ, ಅಷ್ಟು ದೊಡ್ಡದಾಗಿದೆ ಜಾಗ. ಇನ್ನು ಸುತ್ತಮುತ್ತ ಅಂತೂ ಗಾಳಿನೂ ಚೆನ್ನಾಗಿದೆ. ನನಗಿಲ್ಲಿ ಅಳಬೇಕೋ ನಗಬೇಕೋ ಒಂದೂ ಗೊತ್ತಾಗ್ತಿಲ್ಲ. ಸುಖನೂ ಆಗ್ತಿದೆ, ದುಃಖನೂ ಆಗ್ತಿದೆ, ಸಂತೋಷನೂ ಆಗ್ತಿದೆ. ಅದ್ರ ಕಷ್ಟ ಅದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು. ಇನ್ನು ಬಿಡಿ, ಯಾರು ಕಟ್ಟಬಾರ್ದು ಮನೇನ, ಯಾರು ನೋಡಬಾರ್ದು ಮನೇನ ಅಂತ ಕಮೆಂಟ್ ಬಂದರೂ ಬರ್ಬೋದು. ಅದು ಅವ್ರವ್ರ ಮನಸ್ಥಿತಿ. ಒಟ್ಟಿನಲ್ಲಿ ನನ್ನ ಮನೆ ಅಂತೂ ಸೂಪರಾಗಿ, ದೊಡ್ಡದಾಗಿ, ಡೂಪರಾಗಿ, ಬಿಂದಾಸಾಗಿ ಬರ್ತಾ ಇದೆ. ದೇವ್ರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ಇದು ಹಿಂಗೆ ಮುಂದುವರೆದ್ರೆ ಅಷ್ಟೇ ಸಾಕು ನನಗೆ. ಇನ್ನು ನಮ್ಮದು ಕೆಲಸ ಬಂದು ಫ್ಲವರ್ ಡೆಕೋರೇಷನ್ ಕೆಲಸ. ನಮ್ಮ ಹಸ್ಬೆಂಡ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಆರ್ಡ್ರ್ ಹಾಕೋಕ್ಕೆ ತುಂಬ ಆರ್ಡ್ರ್ ಬಂದಿದೆ. ಏನು ಅಂತೀರಾ ನೋಡಿ. ಮತ್ತೆ ನಾಟಿ ಪಂಪ್ಸ್ಗೆ ಹುಡುಗರು ತಗೊಂಡೋಗಿ ಬಿಡಿಸಿ ಬಟ್ಟೆಗೆ ಏನು ನಾಟಿ ಪಂಪ್ಸು ಹೋಲ್ಸೇಲ್ ಎಷ್ಟು ಬಣ್ಣ ಕಲಿಬಿಡಿದ್ರು ಅಲ್ಲಿ ನಿಂತು ವಿಡಿಯೋ ಮಾಡ್ಕೊಂಡು ನಮ್ಮ ಪಾಪ ಮಾತಾಡ್ತಾನೆಲ್ಲ ನಾವು ಪಾಪ ಗಿಪ್ಪ ನಾವೆಲ್ಲ ಅವೆಲ್ಲ ಇಲ್ಲ, ಅವೆಲ್ಲ ಏನಿಲ್ಲ. ಹಿಂದೆ ಒಲೆ ಮುಂದೆ ಏನಿಲ್ಲ, ಒಲೆ ಮುಂದೆ ಕ್ಯಾಮ್ರಾ ಹಿಂದೆ ನಾವು ಒಲೆ ಮುಂದೆ ಏನಿದ್ರು ಉತ್ತರ ಫಾಲ್ಸ್ ಅಂತಾರಲ್ಲ ಹಂಗೆ. ನಾವು ಪ್ರೊಡ್ಯೂಸರ್ ಇದ್ದೀವಿ. ನೀನು ಹೇಳಕ್ಕೆ ಹೇಳ್ಕೊಡ್ತೀನಿ. ಇದು ಡ್ರೆಸ್ಸಿನ ಅದೆಲ್ಲ ಕ್ಲೀನ್ ಹೇಳ್ಕೊಡ್ತೀನಿ. ಇದು ಡ್ರೆಸ್ಸಿನ, ಇದು ಯಾವುದೋ ಒಂದು ಫ್ಲವರ್ಸ್, ಯಾವುದೋ ಒಂದು ಮಾಡ್ದು ಒಟ್ನಲ್ಲಿ ಫ್ಲವರ್, ಒಂದು ಫ್ಲವರ್. ಇನ್ನೂ ಬಂದಿಲ್ಲ, ಹಬ್ಬ ದೂರ ಇದೆ. ಹಬ್ಬ ದೂರ ಇನ್ನೆಲ್ಲ ಐತಪ್ಪಿ? 8ನೇ ತಾರೀಕು. ಮತ್ತೆ ಇದು ನಾವು ರೆಗ್ಯುಲರ್ ಬಿಸ್ನೆಸ್ ಮಾಡ್ತೀವಿ, ಸಿಗುತ್ತೆ. ಸೇಲ್ ಆಗಲ್ಲ, ಫ್ಲವರ್ ಆರ್ಟ್ಸ್ಗಳು ಆರ್ಡರ್ ಮಾಡ್ತವೆ. ನೋಡಿದ್ರೆ ಏನ್ ಮಾಡ್ತಾರೆ ಗೊತ್ತಾ, ನಂಬರ್ ಹಾಕಿ ದೊಡ್ಡ ದೊಡ್ಡ ಆರ್ಡರ್ಗಳು ಕೊಡ್ತಾರೆ. ಯಾಕಂದ್ರೆ ಈಗ ಅಲ್ಲಿ ನನ್ನ ನಂಬರ್ ಹಾಕ್ತೀನಪ್ಪಿ, ನನ್ನ ನಂಬರ್ ಹಾಕ್ತೀನಿ. ಅವ್ರು ಆರ್ಡರ್ ಕೊಡ್ತಾರೆ. ಈಗ ಹೋಲ್ಸೇಲ್ ಅಲ್ಲಿ ಕೊಡ್ತೀವಿ, ಮನುಷ್ಯರು ಹೋಲ್ಸೇಲ್ ಅಲ್ಲಿ ಕೊಡ್ತೀನಿ. ಅದೇ ನಾವೇ ತಗೊಂಬರೋದು ಡೈರೆಕ್ಟ್. ಇವನಿಗೆ ಫೋನ್ ಮಾಡ್ಬಿಟ್ಟು ಒಂದು ಆರ್ಚಿನ ಫೋಟೋ ಇದ್ರೆ ಕಳ್ಸಕ್ಕೆ ಆಗ್ತದೆ. ಹಣ ಮೊಬೈಲ್ ಅಲ್ಲಿ ಆರ್ಡರ್ ಕೊಟ್ಬಿಟ್ರೆ ವಿಡಿಯೋ ಮಾಡಿರ್ತೀವಲ್ಲ, ಆ ವಿಡಿಯೋದಲ್ಲಿ ಅದನ್ನೇ ಅವ್ನು ಕಳ್ಸಿದ್ರೆ ಮಂಜುಗೆ ಫೋನ್ ಮಾಡ್ತೀನಿ ತಡಿಯೋ. ವಿಡಿಯೋ ಇದ್ರೆ ವಿಡಿಯೋನೇ ಕಳಿಸ್ಬೇಕು. ಬೇರೆ ಮಾಡಿ ನಾನು ಇದು ಮಾಡ್ತೀನಿ, ಬೇರೆ ಮಾಡೋದು. ಇದು ನಮ್ಮ ಐಟಮ್. ಇದು ಗೊಲ್ರಟ್ಟಿ ಮೇನ್ ರೋಡ್ ಅಲ್ಲಿ ಸಿಗುತ್ತೆ. ಅಡ್ರೆಸ್ ಏನ್ ಕೇಳ್ತೀಯಾ? ಅವರೇ ಬಂದ್ ಮಾಡ್ತಾರೆ. ಈಗ ಊಟ ಇತ್ತಾಂಡು ಹೋಗಕ್ಕೆ ಅಲ್ಲಿ ಇಲ್ಲಿಂದ ಬರ್ತಾರೆ. ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿಗಲ್ಲಮ್ಮ, ಇಲ್ಲಿಗಲ್ಲ. ಅಡ್ರೆಸ್ ಹೇಳ್ಬಿಟ್ಟು ಎಲ್ಲರೂ ಅಡ್ರೆಸ್ ಹೇಳ್ಬಿಡು. ಡೈರೆಕ್ಟ್ ಬಂದಿದ್ದಾಗೆ ಬಂದು ನಿಂತ್ಕೊಂಡ್ಬಿಡ್ಲಿ. ಸೊ ಇಲ್ಲಲ್ಲ, ಗೊಲ್ರಟ್ಟಿ ಆರ್ಚಲ್ಲಿ ಗೊಲ್ರಟ್ಟಿಲಿ ಹೇಳ್ತಾರದು. ಆರ್ಚಲ್ಲಿ ಅದೇಳಿ ಬಗ್ಗೆ ಮಾಡ್ತಿರಲ್ಲ. ನೋಡಿ, ಸಂಜಯ್ ಫ್ಲವರ್ಸ್ ಅಂಡ್ ಲೀವ್ಸ್, ಇದು ನಮ್ಮ ಕೆಲಸ, ಡೆಕೋರೇಷನ್ ಕೆಲಸ. ಇದು ಒಂದು ಸೀಸನಲ್ಲಿ ಮಾಡೋದಷ್ಟೇ. ಇದು ನಿಮಗೆ ಗೊತ್ತಿದೆ, ಇದು ಸೀಸನ್ ಬಗ್ಗೆ. ಇದೊಂದು ಸೀಸನಲ್ಲಿ ಕೆಲಸ. ಇನ್ನು ನನ್ನ ಬೆಳವಣಿಗೆಗೆ ಕಾರಣ ಏನು ಗೊತ್ತಾ? ನನ್ನ ಬೆಳವಣಿಗೆಗೆ ಕಾರಣ ನೋಡಿ, ಇಲ್ಲಿ ನಿಂತಿರುವಂಥ ಐರಾವತ. ಈ ಐರಾವತದಿಂದ ಇವತ್ತು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಕೈಯಲ್ಲಿ ಬಂದಿರೋ ಜಿಡ್ಡು ಹಾಗೇ ಇದೆ, ಇದನ್ನು ತಳ್ಳಿ ಆ ಐರಾವತದಿಂದ ಈ ಐರಾವತ. ನಮ್ಮ ಮನೆ ದೇವರು ಹಾಗೂ ನನ್ನ ಮಗ ಸಾಗರ್ ಹೆಸರದು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ.
ಇದು ಡೆಕೋರೇಷನ್ದು ಆರ್ಡ್ರ್ ಇದೆ, ತೋಟದಿಂದ ಡೈರೆಕ್ಟಾಗಿ ತಂದಿದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ನಿಮಗೂ ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ ಫುಲ್ಲು ಡೆಕೋರೇಷನ್ ಐಟಮ್, ಲೀವ್ಸ್ ಆ್ಯಂಡ್ ಫ್ಲವರ್ಸ್, ಬೊಕ್ಕೆ, ಆಮೇಲೆ ಆರ್ಚಸ್ಸು ಎಲ್ಲನೂ ನಾನು ಕಳಿಸ್ಕೊಡ್ತೀನಿ. ಇದು ನನ್ನ ಮನೆ, ನನ್ನ ಫೇವ್ರೇಟ್ ಕಲರ್ ಇದು ಕಲ್ಲರು. ನನ್ನ ಮನೆ ಕೆಳಗಡೆ ಫ್ಲೋರಲ್ಲಿ 2 ಇದೆ, ಟಾಪಲ್ಲಿ 2 ಇದೆ. ಇದು ನಾವಿರೋ ಅಂಥ ಮನೆ. ಹಾಗೆ ಇದು ನಮ್ಮ ಅಂಗಡಿ. ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಾಗೂ ಫೇಸ್ಬುಕ್ಕಲ್ಲಿ ನಂದು ಕೆಲಸದ ಬಗ್ಗೆ ಪ್ರಮೋಟ್ ಮಾಡಿದ್ದೀನಿ. ಯಾಕೆಂದರೆ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ, ವರಮಹಾಲಕ್ಷ್ಮಿ ಮತ್ತು ಗೌರಿ ಗಣೇಶ ಹಬ್ಬ. ಇದು 2 ತುಂಬ ಡೆಕೋರೇಷನ್ ಮಾಡೋ ಅಂಥ ಹಬ್ಬಗಳು. ಅದಕ್ಕೆ ನಾನು, ನನ್ನ ಗಂಡ, ನನ್ನ ಮಗ ಮತ್ತು ನನ್ನ ತಮ್ಮ ಎಲ್ಲ ಕೂತ್ಕೊಂಡು ಒಂದು ಪ್ರಮೋಷನ್ ವಿಡಿಯೋ ಮಾಡ್ಕೊಂಡ್ವಿ. ಅದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡಿ, ಫುಲ್ಲು ಡೀಟೇಲ್ಸ್ ಇದೆ. ಮತ್ತು ವಾಟ್ಸಪ್ ನಂಬರ್ ಕೂಡ ಇದೆ. ನೀವು ಮೆಸೇಜ್ ಮಾಡಿ ಆರ್ಡ್ರ್ ಮಾಡ್ಕೋಬೋದು, ತೊಗೋಬೋದು. ಓಕೆನಾ? ಇದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಇದು ತುಂಬ ಕಾಸ್ಟ್ಲಿ, ಇವಾಗ ಈ ಸೀಸನ್ನು ತುಂಬ ಕಾಸ್ಟ್ಲಿ ಆಗುತ್ತೆ. ಅದಕ್ಕೆ ತುಂಬ ಕಡಿಮೆ ಬೆಲೆಯಲ್ಲಿ ನಾನು ನಿಮಗೆ ಕೊಡಬೇಕು ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಮಾಡಿ, ನೀವು ತಗೋಬೋದು. ಇನ್ನು ನನ್ನ ಮಗ ನೋಡಿ ತುಂಬ ಖುಷಿ, ನಮ್ಮಮ್ಮ ನಮ್ಮ ಕೆಲಸನೇ ಪ್ರಮೋಷನ್ ಮಾಡ್ತಾಯಿತ್ತಲ್ಲಪ್ಪ ಅಂತ ತುಂಬ ನಗಾಡ್ತಾನೆ. ಆಮೇಲೆ ನಾನು ಮಿಸ್ ಮಾಡ್ತಾಯಿದ್ದೀನಿ, ಅದನ್ನೆಲ್ಲ ಹೇಳ್ಕೊಡ್ತಾನೆ. ತುಂಬ ಟ್ಯಾಲೆಂಟ್ ಇದೆ ನನ್ನ ಮಗನಿಗೆ. ಬಟ್ ಏನಂದರೆ ಮೀಡಿಯಾ ಮುಂದೆ ಬರಲ್ಲ. ಓಕೆನಾ? ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರಿ. ಏನು ಹೊತ್ಕೊಂಡು ಹೋಗಲ್ಲ, ಎಲ್ಲ ಬಿಟ್ಬಿಟ್ಟೆ ಹೋಗೋದು. ಇರೋವರೆಗೂ ಚೆನ್ನಾಗಿರ್ಬೇಕಷ್ಟೇ. ಅನ್ನೋರು ಅನ್ನಲಿ ಅಂತಾರೆ. ಇದನ್ನೆಲ್ಲ ಹೇಳಿದ್ರೆ ದುಡ್ಡೇ ನಿಮ್ಮ ಅಪ್ಪ ಕೊಡ್ತಾನ, ದುಡ್ಡೇ ನಿಮ್ಮ ತಾತ ಕೊಡ್ತಾನ ತೊಗೊಳಕ್ಕೆ ಅಂತ ಅನ್ನೋರು ಇರ್ತಾರೆ. ಎಲ್ಲಿಗೋದ್ರೂ ಯಾರ ತಾತನೂ ಯಾರ ಅಪ್ಪನೂ ಕೊಡಲ್ಲ, ನಾವೇ ದುಡ್ಡು ಕೊಟ್ಟು ತೊಗೋಬೇಕು. ನನ್ನ ಉದ್ದೇಶ ಏನಂದರೆ ಚೆನ್ನಾಗಿರೋ ವಸ್ತು ಕಡಿಮೆ ಬೆಲೆಗೆ ಸಿಗುತ್ತಲ್ಲ, ತಗೊಳ್ಳಿ ನೀವು ಅನ್ನೋದಷ್ಟೇ ನನ್ನ ಉದ್ದೇಶ. ಇದನ್ನು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆಯದು. ಅರ್ಥ ಮಾಡ್ಕೊಂಡಿದ್ರೆ ನೀವು ಒಂದು ಮಾತು ಅಂತೀರ ನನಗೆ. ಈಗ ನನ್ನ ಅಣ್ಣ ತಮ್ಮದಿರ ಅಂದರೆ ಅನ್ಸ್ಕೊಳಲ್ವಾ? ಹಂಗೆ ಅಂದರು ಅಂತೀನಿ, ಈ ಕಿವಿಲಿ ಕೇಳ್ತೀನಿ, ಆ ಕಿವಿಲಿ ಬಿಡ್ತೀನಿ. ಇನ್ನು ಬೇಕಾಗಿರೋರು, ಅವಶ್ಯಕತೆ ಇರೋರು ಬಳಸ್ಕೊಳ್ಳಿ. ಗೊತ್ತಾಯ್ತಾ? ನನ್ನ ಮನೆ ಎಲ್ಲಿಗೆ ಬಂದಿದೆ, ನಂದು ಇವಾಗ ಎಷ್ಟು ಮನೆ ಇದೆ, ನಾವು ಏನು ಕೆಲಸ ಮಾಡ್ತೀವಿ, ಆಯಿತಾ? ಎಲ್ಲ ಪರಿಚಯ ಮಾಡಿದ್ದೀನಿ. ಯಾವಾಗಲೂ ಖುಷಿಯಾಗಿ ನಗ್ನಾಗ್ತಾ ಇರೋಣ. ಹಾಗಿದ್ದಲ್ಲ ಆಗಲಿ, ಹೋಗಿದ್ದಲ್ಲ ಹೋಗಲಿ. ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಗೌರಿ ಗಣೇಶನ ಹಬ್ಬನ ಎಲ್ಲರೂ ಸೂಪರ್ ಡೂಪರ್ ಬಿಂದಾಸಾಗಿ ಆಚರಿಸಿ. ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ಈ ವಿಡಿಯೋದಲ್ಲಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತ, ಯಾವಾಗಲೂ ಖುಷಿಯಾಗಿ ನಗ್ನಾಗ್ತಾ ಇರಿ. ಇಷ್ಟೇ ಈ ವಿಡಿಯೋದಲ್ಲಿ. ನಿಮಗೆ ಏನಾದರೂ ಒಂದು ಒಳ್ಳೇದು ಅನ್ನಿಸ್ತು ಅಂದರೆ ಒಂದು ಕಮೆಂಟು, ಒಂದು ಲೈಕ್ ಮಾಡಿ. ಎಲ್ಲರೂ ಯಾವಾಗಲೂ ಹ್ಯಾಪಿಯಾಗಿ ನಗ್ನಾಗ್ತಾ ಇರಿ. ಟಾಟಾ.